ಈ 36 ದಿನದ ವ್ರತವನ್ನು ಯಾರು ಮಾಡ್ತಾರೋ ಅವರೆಲ್ಲರೂ ಶ್ರೀಮಂತರಾಗೇ ಆಗ್ತಾರೆ. ಸಾಲ ಇದ್ದರೆ ಸಾಲ ತೀರುತ್ತೆ, ಲಿಟಿಗೇಷನ್ಸು ಕೋರ್ಟ್ ಕೇಸಸ್ ಅದು ಇದು ಇದ್ದರೆ ಅದು ಸರಿ ಹೋಗುತ್ತೆ, ಇದೆಲ್ಲವೂ ಆಗುತ್ತೆ. ಸೊ ದಯವಿಟ್ಟು ಎಲ್ಲರೂ ಮಾಡಲೇಬೇಕು. ICU ಅಂದರೆ ನನ್ನಲ್ಲಿರೋ ಆತ್ಮವೇ ನನ್ನನ್ನು ನೋಡುವಂಥದ್ದು. ICU ಅಲ್ಲಿ ಮಾತ್ರ ನಾವು ಮೊಬೈಲ್ ಫೋನ್ ಯೂಸ್ ಮಾಡೋಂಗಿಲ್ಲ. ICU ಅಲ್ಲಿ ಮಾತ್ರ ನಮ್ಮ ಜೊತೆ ಯಾರೂ ಇರಲ್ಲ. ಜೈಲಿಗೆ ಹೋದರೆ ಅಲ್ಲೂ ಆಗುತ್ತೆ. ಯಾಕಂದರೆ ಜೈಲಲ್ಲೂ ಕರೆಕ್ಟಾಗಿ ಶಿಕ್ಷೆ ವಿಧಿಸಿದ್ರೆ ಹೇಗಿರುತ್ತೆ ನೋಡಿ ಜೀವನ. 4 ಗೋಡೆಗಳ ಸೆಂಟ್ರಲ್ಲಿ ಊಟ ಅವ್ರು ಕೊಟ್ಟಿದ್ದು ತಗೊಳ್ಬೇಕು, ಅವ್ರು ಹೇಳಿದ ಕೆಲಸ ಮಾಡಬೇಕು, ಅವ್ರು ಕೊಟ್ಟಿರೋ ಡ್ರೆಸ್ ಹಾಕ್ಕೋಬೇಕು, ಯಾವ ಎಕ್ಸಿಬಿರೆನ್ಸು ಇಲ್ಲ, ಯಾವ ಎಂಟರ್ಟೈನ್ಮೆಂಟು ಇಲ್ಲ, ಎಂಥದ್ದು ಇಲ್ಲ. ಯು ಜಸ್ಟ್ ಫಾರ್ ಯುವರ್ ಸೆಲ್ಫ್. ತುಂಬ ಜನ ಮನಪರಿವರ್ತನೆ ಆಗಿರೋದು ಜೈಲಲ್ಲಿ. ಈ ಹೊಸ ವರ್ಷದಲ್ಲಿ 2026ನೇ ಇಸ್ವಿಯಲ್ಲಿ ಹೊಸ ವರ್ಷದಲ್ಲಿ ನೀವೇನೆಲ್ಲ ಅಂದ್ಕೊಂಡಿದ್ದೀರಾ, ಏನೆಲ್ಲ ಆಗಬೇಕು, ಎಷ್ಟು ದುಡ್ಡು ಮಾಡಬೇಕು, ಅಥವಾ ಯಾವ ಜಮೀನು ತೆಗಿಬೇಕು, ಅಥವಾ ಮನೆ ಕಟ್ಟಬೇಕು, ಅಥವಾ ವ್ಯಾಪಾರ ಸ್ಟಾರ್ಟ್ ಮಾಡಬೇಕು, ಅಥವಾ ಏನೇ ಒಂದು ನಿಮ್ಮಲ್ಲಿ ಏನು ತಲೆಯಲ್ಲಿ ಇಟ್ಕೊಂಡಿದ್ದೀರೋ ಅದನ್ನೆಲ್ಲವನ್ನು ಬರೆದುಕೊಂಡು ಯಾವ ಪೇಪರಲ್ಲಿ ಯಾವ ಪೆನ್ನಲ್ಲಿ ಹೇಗೆ ಬರಿಬೇಕು ಅಂತಂತೇಳಿ ಮ್ಯಾಮ್ ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ದಾರೆ. ಆ ವಿಡಿಯೋ ನೋಡ್ಬಿಟ್ಟು ನೀವು ಬರ್ಕೊಂಡು ಬರಬೇಕು. ಈ 84 ಲಕ್ಷ ಜೀವರಾಶಿಗಳಲ್ಲಿ ಸಾಲ ಅಂತ ಇರುವಂಥದ್ದು ಮನುಷ್ಯನಿಗೆ ಮಾತ್ರ. ಆ ಪರಬ್ರಹ್ಮನ ಜ್ಞಾನ ನಮ್ಮೊಳಗಡೆ ಇದೆ. ಬಟ್ ಎಲ್ಲೋ ಒಂದು ಕಡೆ ಅನಿಸುತ್ತೆ ಕಲಿಯುಗದಲ್ಲಿ ನಾವೆಲ್ಲರೂ ಅದನ್ನೆಲ್ಲ ಮರೆತು ಪ್ರಾಣಿಗಳಿಗಿಂತ ಐ ಡೋಂಟ್ ನೋ ಹೌ ಟು ಕಂಪೇರ್ ದಿಸ್, ಯಾವುದಕ್ಕಿಂತ ವರ್ಸ್ಟ್ ಆಗಿದ್ದೀವಿ ಅಂತ ನನಗೆ ಗೊತ್ತಿಲ್ಲ. SIP ಮಾಡ್ತಿದ್ದೀರಾ? ನಿಮಗೆ SWP ಅಂದರೆ ಗೊತ್ತಾ? ನಿಮಗೆ ಮೊನೋಪೊಲಿ ಸ್ಟಾಕ್ಸ್ ಅಂದರೆ ಯಾವುದಂತ ಗೊತ್ತಾ? ನೀವು ಅದರಲ್ಲಿ ಇನ್ವೆಸ್ಟ್ ಮಾಡಿದ್ದೀರಾ? ನಿಮ್ಮ ರಿಟೈರ್ಮೆಂಟ್ ಫಂಡ್ ಇದೆಯಾ? ನಿಮಗೆ ಎಮರ್ಜೆನ್ಸಿ ಫಂಡ್ ಇದೆಯಾ? ನಿಮಗೆ ಪ್ಯಾಸಿವ್ ಇನ್ಕಮ್ ಬರೋ ಸೋರ್ಸಸ್ಸು ಇದೆಯಾ? ಪ್ರತಿ ತಿಂಗಳು ನೀವು ಮಲಗಿದ್ದರೂ ಅಥವಾ ಕೆಲಸ ಮಾಡದೇ ಇದ್ದರೂ ನಿಮಗೆ ಹಣ ಬರೋ ಮಾರ್ಗಗಳು ಗೊತ್ತಿದೆಯಾ ಅಥವಾ ಬರ್ತಿದೆಯಾ? ಕರ್ಮ ಕಳೆದಿದ್ರೆ ಮಾತ್ರ ಇಂಥ ಒಂದು ಕಾರ್ಯಾಗಾರಗಳಿಗೆ ಬರೋದಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ಆಗೋದಿಲ್ಲ. ನಾನು ನಿಮ್ಮ ಥರನೇ ಇರ್ಬೋದು, ಬಟ್ ಒಳಗಡೆಯಿಂದ ಡೆಫಿನೆಟಾಗಿ ನಿಮ್ಮ ಥರ ಇಲ್ಲ. ಸೊ ನಂದು ವ್ಯಾಪಾರ ಇದೆ, ನಾನು ವ್ಯಾಪಾರ ಮಾಡ್ತಿದ್ದೀನಿ. ಯಾಕೆ ಬಿಸ್ನೆಸ್ ಕ್ಲಾಸ್ ಮಾಡ್ತೀನಿ? ಯಾಕೆ ನಾನು ವ್ಯಾಪಾರದ ಬಗ್ಗೆ ಇಷ್ಟು ಬಿಸ್ನೆಸ್ಗಳು 63 ಬಿಸ್ನೆಸ್ಗಳನ್ನು ನಾವು ಡಿಸ್ಕಸ್ ಮಾಡ್ತೇವೆ. ಸ್ಟಾಕ್ ಮಾರ್ಕೆಟ್ ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಂತೇಳಿ ನಾನು ಹೇಳ್ತೇನೆ. ಒಂದು ಸೀರೆ ರೇಟು ಸಹ ಇಲ್ಲ ನಮ್ಮ ಕಾರ್ಯಾಗಾರದ ಬೆಲೆ. ಅದು ಆನ್ಲೈನಲ್ಲಿ ಮಾಡ್ತಿರೋದು ಜನವರಿ 9, 10, 11. ಆಮೇಲೆ ಯಾರು ಬರ್ತಿರೋ ಅವ್ರಿಗೆ ಒಂದು ಬೋನಸ್ ಕೊಡ್ತೇನೆ. ಇನ್ನು ಈ ಕಲಿಯುಗದಲ್ಲಿ ಮನಪರಿವರ್ತನೆ ಆಗುವಂತಹ ಜಾಗ ಯಾವುದಾದ್ರೂ ಇದೆಯಾ? ಅಂದರೆ ನಾವು ಆ ಜಾಗಕ್ಕೆ ಹೋಗಿ ನಮ್ಮೆಲ್ಲ ಕರ್ಮಗಳನ್ನು ಕಳ್ಕೊಂಡು ಹೊಸದಾಗಿ ಒಂದು ಚೈತನ್ಯ ಪಡ್ಕೊಂಡು ನಾವು ಕೂಡ ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅಂತ ಅಂದ್ಕೊಂಡಿದ್ರೆ ಅದನ್ನು ಅಚೀವ್ ಮಾಡಿ ಶ್ರೀಮಂತರಾಗುವಂಥ ಜಾಗ ಏನಾದರೂ ಇದೆಯಾ ಗುರುಗಳೇ? ನಿಮ್ಗೆ ಹೋಗೋದಕ್ಕೆ ಇಷ್ಟ ಇದೆಯಾ? ಖಂಡಿತವಾಗ್ಲೂ ಇದೆ. ಖಂಡಿತವಾಗಿ ಇದೆಯಾ? ನಿಮಗಿದೆಯಾ? ಎಷ್ಟು ಚೆನ್ನಾಗಿ ಹೇಳಿದ್ರು ನೋಡಿ ಸೌಮ್ಯ ಅವರು. ಮನ ಪರಿವರ್ತನೆ ಅಂತಂದರೆ ಎನ್ಲೈಟನ್ಮೆಂಟ್, ಸತ್ಯ ಸುಳ್ಳುಗಳ ಎಲ್ಲವನ್ನು ಅರ್ಥ ಮಾಡ್ಕೊಳ್ಳೋವಂಥದ್ದು, ಜ್ಞಾನವನ್ನು ಪಡ್ಕೊಳ್ಳೋವಂಥದ್ದು. ಅಯ್ಯೋ ಇಷ್ಟೇನಾ ಜೀವನ ಅಂತಂದರೆ ಇದಕ್ಕೋಸ್ಕರ ಇದೆಲ್ಲ ಮಾಡ್ತಿದ್ನ ನಾನು, ಅರರೆ ಮಿಸ್ ಮಾಡ್ಕೊಂಬಿಟ್ನಲ್ಲಪ್ಪ, ಇಷ್ಟು ಈಸಿ, ಇಷ್ಟು ಚೆನ್ನಾಗಿ ಬದುಕ್ಬೋದಿತ್ತು ಅಂತ ಗೊತ್ತಿದ್ರೆ ಐ ಥಿಂಕ್ ಐ ಶುಡ್ ಹ್ಯಾವ್ ಲಿವ್ಡ್ ವೆರಿ ಹ್ಯಾಪಿಲಿ, ಐ ಥಿಂಕ್ ಐ ಮಿಸ್ಡ್ ಇಟ್ ಅಂತ ರಿಯಲೈಸ್ ಆಗುವಂಥ ಸಮಯ ಅದು ಮೇಡಮ್. ಅನ್ಫಾರ್ಚುನೇಟ್ಲಿ ಕಲಿಯುಗದಲ್ಲಿ ನೀವು ಹೋಗುವಂಥದ್ದೆಲ್ಲ ನಮಗಾಗಿದೆ, ಅಲ್ಲಿ ಹೋಗಬೇಕು ಅಂತಂತೇನಿಲ್ಲ. ಈಗ ಆಗ್ತಿರೋದು ಹೇಳ್ತೀನಿ. ಎವ್ರಿಬಡಿ ಗೆಟಿಂಗ್ ರಿಯಲೈಸ್, ಎಲ್ರಿಗೂ ರಿಯಲೈಸೇಷನ್ ಆಗ್ತಿದೆ. ಅನ್ಫಾರ್ಚುನೇಟ್ಲಿ ಜೀವನದ ಕೊನೆಯಲ್ಲಿ ಆಗ್ತಿದೆ, ಮತ್ತು ಹಿಂದೆ ಬಂದು ಅವ್ರ ಜೀವನ ಮಾಡೋಕ್ಕೆ ಟೈಮೇ ಇಲ್ಲ. ಇದಾಗ್ತಿರೋದು ಹೆಚ್ಚು ಆಗ್ತಿರೋದು ಈ ಕಲಿಯುಗದಲ್ಲಿ ICU ಅಲ್ಲಿ ಮೇಡಮ್. ಸೊ ICUಗೆ ಹೋಗ್ಬೇಕಂದ್ರೆ ನೀವು ಹೋಗಿ ಅದ್ರ ಹೆಸರು ನೋಡಿ, ಇಟ್ಸ್ ನಾಟ್ ಇಂಟೆನ್ಸಿವ್ ಕೇರ್ ಯೂನಿಟ್ ಅಲ್ಲ ICU ಅಂತಂದರೆ. ICU ಅಂದರೆ ನನ್ನಲ್ಲಿರೋ ಆತ್ಮವೇ ನನ್ನನ್ನು ನೋಡುವಂಥದ್ದು. ICU ಅಲ್ಲಿ ಮಾತ್ರ ನಾವು ಮೊಬೈಲ್ ಫೋನ್ ಯೂಸ್ ಮಾಡೋಂಗಿಲ್ಲ. ICU ಅಲ್ಲಿ ಮಾತ್ರ ನಮ್ಮ ಜೊತೆ ಯಾರೂ ಇರಲ್ಲ. ICU ಅಲ್ಲಿ ಮಾತ್ರ ಯಾವ TVನೂ ಇರೋದಿಲ್ಲ. ICU ಅಲ್ಲಿ ಮಾತ್ರ ಯಾವ ಶಬ್ದಗಳು ಕೇಳ್ತಿರಲ್ಲ. ICU ಅಲ್ಲಿ ಮಾತ್ರ ಊಟ ಮಾಡೋಂಗಿಲ್ಲ,
ಐ ಸಿ ಯು ಅಲ್ಲಿ ಮಾತ್ರ ನಿಮ್ಮ ಉಸಿರು ನೀವೇ ತಗೊಳ್ಳೋಂಗಿಲ್ಲ, ವೆಂಟಿಲೇಷನ್ ಹಾಕಿರ್ತಾರೆ. ಐ ಸಿ ಯುಯಲ್ಲಿ ತುಂಬ ನಡೀತಿರುತ್ತೆ, ಅಲ್ಲಿ ನಿಶ್ಶಬ್ದತೆ ಇರುತ್ತೆ, ಅಲ್ಲಿ ದೇರ್ ಇಸ್ ನೋ ಎಂಟರ್ಟೈನ್ಮೆಂಟ್, ಯು ಆರ್ ಜಸ್ಟ್ ಫಾರ್ ಯುವರ್ ಸೆಲ್ಫ್. ಅಲ್ಲಿ ಪ್ರತಿಯೊಬ್ಬರಿಗೂ ರಿಯಲೈಸ್ ಆಗುತ್ತೆ ವಾಟ್ ಈಸ್ ಲೈಫ್. ಸೊ ಯು ವಾಂಟ್ ಟು ರಿಯಲೈಸ್ ದ್ಯಾಟ್. ಅದಕ್ಕೂ ಮುಂಚಿತವಾಗಿಯೇ ರಿಯಲೈಸ್ ಆಗಬೇಕು ಅಂತಂದರೆ, ಈಗ ನಾನು ಹೋಗೋ ಕೆಲವು ಜಾಗಗಳಿರುತ್ತೆ, ಈಗ ಹಿಮಾಲಯಕ್ಕೆ ಹೋಗ್ತಿರ್ತೇನೆ. ಅದಕ್ಕೆ ನಾನು ಪ್ರತಿ ಸಲ ಹೇಳ್ತೇನೆ, ಈಗ ನಾವು ಸತ್ಯಲೋಕ ಮಾಡ್ತಿದ್ದೀವಿ, ಆಶ್ರಮ ಮಾಡ್ತಿದ್ದೀವಿ, ಇದೇ ರಿಯಲೈಸೇಷನ್ನು, ಇದೇ ಟ್ರಾನ್ಸ್ಫಾರ್ಮೇಷನ್ನು, ಇದೇ ಎನ್ಲೈಟನ್ಮೆಂಟು, ಇದೇ ಮನ ಪರಿವರ್ತನೆಯನ್ನು ನಮ್ಮ ಸತ್ಯಲೋಕ ಆಶ್ರಮದಲ್ಲೂ ನಾವು ಪಡ್ಕೊಳ್ಬೋದು. ಅದಕ್ಕೆಲ್ಲರೂ ಬರೋಕ್ಕೆ ಆಸೆ ಇದೆಯಾ? ಸೊ ಏನೋ ಎಲ್ಲರೂ ಬನ್ನಿ, ಸೊ ಇನ್ನೇನು ಶುರುವಾಗ್ಬಿಡುತ್ತೆ. ಸೊ ಎಲ್ಲರೂ ಅಲ್ಲಿ ಮನ ಪರಿವರ್ತನೆ ಮಾಡಿಕೊಳ್ಳೋಣ. ಇದು ಒಂದು ಜಾಗ. ಈಗ ಪ್ರಾಕ್ಟಿಕಲಾಗಿ ಕಲಿಯುಗದಲ್ಲಿ ನಡೀತಿರೋದು. ಎರಡನೇದು ಜೈಲು. ಸೊ ಹೋಗ್ಬೇಕಾ ಮ್ಯಾಮ್ ನೀವು? ಸ್ವಾಮಿ ಅವರೇ, ನೀವು ಹೇಳಿದ್ರಲ್ವ ನನಗೂ ಮನ ಪರಿವರ್ತನೆ ಆಗಬೇಕು ಅಂತಂತೇಳಿ. ಜೈಲಿಗೆ ಹೋದರೆ ಅಲ್ಲೂ ಆಗುತ್ತೆ. ಯಾಕಂದರೆ ಜೈಲಲ್ಲೂ ಕರೆಕ್ಟಾಗಿ ಶಿಕ್ಷೆ ವಿಧಿಸಿದ್ರೆ ಹೇಗಿರುತ್ತೆ ನೋಡಿ ಜೀವನ. 4 ಗೋಡೆಗಳ ಸೆಂಟ್ರಲ್ಲಿ ಊಟ ಅವ್ರು ಕೊಟ್ಟಿದ್ದು ತೊಗೊಳ್ಬೇಕು, ಅವ್ರು ಹೇಳಿದ ಕೆಲಸ ಮಾಡಬೇಕು, ಅವ್ರು ಕೊಟ್ಟಿರೋ ಡ್ರೆಸ್ ಹಾಕ್ಕೋಬೇಕು, ಯಾವ ಎಕ್ಸಿಬಿರೆನ್ಸು ಇಲ್ಲ, ಯಾವ ಎಂಟರ್ಟೈನ್ಮೆಂಟು ಇಲ್ಲ, ಎಂಥದ್ದು ಇಲ್ಲ. ಯು ಜಸ್ಟ್ ಫಾರ್ ಯುವರ್ ಸೆಲ್ಫ್. ತುಂಬ ಜನ ಮನ ಪರಿವರ್ತನೆ ಆಗಿರೋದು ಜೈಲಲ್ಲೇ. ತುಂಬ ಅದ್ಭುತವಾದ ವ್ಯಕ್ತಿಗಳಾಗಿ ಹೊರಗೆ ಬಂದುಬಿಡ್ತಾರೆ, ಒಳ್ಳೆ ಪುಸ್ತಕಗಳನ್ನು ಬರೀತಾರೆ, ತುಂಬ ಜನ ಟ್ರಾನ್ಸ್ಫಾರ್ಮ್ ಆಗಿದ್ದಾರೆ, ಇನ್ಕ್ಲೂಡಿಂಗ್ ಫ್ರಮ್ ಸಾಕ್ರಟೀಸ್ ಟು ಮಹಾತ್ಮ ಗಾಂಧಿ, ಯಾರೇ ಆಗಲಿ ಪ್ರತಿಯೊಬ್ಬರು. ಸೊ ಜೈಲಿಗೆ ಹೋಗ್ಬೇಕೇನ್ರಿ ಮನ ಪರಿವರ್ತನೆ ಆಗೋದಕ್ಕೆ? ಅದು ಅವಶ್ಯಕತೆ ಇಲ್ವಲ್ಲ. ಎರಡನೇದು. ಮೂರನೇದು ಸ್ಮಶಾನದಲ್ಲಿ ಇನ್ನೇನಿದೆ ಉಳಿದಿದೆ. ಅಲ್ಲಿ ಟ್ರಾನ್ಸ್ಫಾರ್ಮೇಷನ್ ಆಗೋದು ಒಂದೇ, ಸುಮ್ಮನೆ ಹೋಗೋದು ಒಂದೇ. ಯಾಕಂದರೆ ಎಲ್ಲ ಟೈಮ್ ಆಗೋಗಿದೆಯಲ್ವ, ಇನ್ನೇನಿದೆ. ಸೊ ಹಾಗಾಗಿ ಅದಕ್ಕೆ ಹೇಳ್ತಿರೋವಂಥದ್ದು, ನಮ್ಮ ವರ್ಕ್ಶಾಪ್ಗೆ ಯಾರ್ಯಾರು ಬಂದಿದ್ದಾರೋ ಅವ್ರಿಗೆ ಗೊತ್ತಿರುತ್ತೆ, ಮನ ಪರಿವರ್ತನೆ ಆಗಿಯೇ ಆಗುತ್ತೆ. ಆಮೇಲೆ ಪ್ರತಿ ವರ್ಕ್ಶಾಪ್ ಬಂದಾಗ ಹ್ಯಾಪಿ ಬರ್ಡೇ ಸಾಂಗ್ ನಾವು ಹಾಡ್ತೇವೆ ಆ್ಯಂಡ್ ಎಲ್ರಿಗೂ ಹೇಳ್ತೇವೆ ಹ್ಯಾಪಿ ಬರ್ಡೇ, ಬಿಕಾಸ್ ಅದು ಪುನರ್ಜನ್ಮ. ಸೊ ಹಾಗಾಗಿ ಕರ್ಮ ಕಳೆದಿದ್ರೆ ಮಾತ್ರ ಇಂಥ ಒಂದು ಕಾರ್ಯಕ್ರಮವನ್ನು ನೋಡಲಿಕ್ಕಾಗುತ್ತೆ. ಕರ್ಮ ಕಳೆದಿದ್ರೆ ಮಾತ್ರ, ಹೆಚ್ಚು ಕರ್ಮ ಕಳೆದಿದ್ರೆ ವರ್ಕ್ಶಾಪ್ ಬರಲಿಕ್ಕಾಗುತ್ತೆ, ಕಲಿಯೋದಕ್ಕಾಗುತ್ತೆ. ಅದನ್ನು ಅಳವಡಿಸ್ಕೊಂಡು ನಾವೆಲ್ಲರೂ ಬದುಕೋದಕ್ಕೆ ಸಾಧ್ಯ. ಕರ್ಮ ಕಳೆದೇ ಇದ್ದರೆ ದೇವರಾಣೆ, ವಿಶ್ವದಾಣೆ ಯಾರ ಕೈಯಲ್ಲೂ ಸಾಧ್ಯ ಇಲ್ಲ. ಸತ್ಯಯುಗ ಅಲ್ಲ. ಸತ್ಯಯುಗದಲ್ಲಿ ನಾನು ತಿಂದರೂ ಇವ್ರು ಬದುಕ್ಬೋದು, ಆದರೆ ಕಲಿಯುಗದಲ್ಲಿ ನಾನೇ ತಿನ್ನಬೇಕು. ಅವ್ರು ಸ್ನಾನ ಮಾಡಿದ್ರೆ ಅವ್ರ ಮೈಗೆ ಸ್ನಾನ, ನನಗಲ್ಲ ಅದು. ಓಕೆ ಗುರುಗಳೇ, ಈ ವರ್ಕ್ಶಾಪ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ಅಂದರೆ ಮುಂದಿನ ವರ್ಕ್ಶಾಪ್ ಅಟೆಂಡ್ ಮಾಡೋದು ಕರ್ಮ ಕಳೆದಿದ್ರೆ ಮಾತ್ರ ಸಾಧ್ಯ ಅಟೆಂಡ್ ಮಾಡೋದಕ್ಕೆ ಅಂತ ತಿಳಿಸ್ಕೊಡ್ತಾ ಇದ್ರಿ. ಇದೇ ಡಿಸೆಂಬರ್ 21ಕ್ಕೆ ನಿಮ್ಮ ವರ್ಕ್ಶಾಪ್ ನಡೀತಾ ಇದೆ. ಹೊಸ ವರ್ಷದ ಹೊಸ್ತಿಲಲ್ಲಿ ನಡೆಸ್ತಾ ಇರುವಂಥ ಈ ವರ್ಕ್ಶಾಪ್ ಈ ಬಾರಿ ಏನೆಲ್ಲ ವಿಶೇಷತೆಗಳಿಂದ ಕೂಡಿರುತ್ತೆ ಗುರುಗಳೇ? ಹಲವಾರು ಕಾರಣಗಳಿಗೆ ತುಂಬ ವಿಶೇಷತೆಗಳು ಇದರಲ್ಲಿ ಕೂಡಿದೆ. ಹೊಸ ವರ್ಷ ಇರೋದಕ್ಕೆ ಸೊ ದೇರ್ ಆರ್ ವೆರಿ ಮೆನಿ ಸ್ಪೆಷಾಲಿಟೀಸ್. ಸೊ ಕುಬೇರ ಯಂತ್ರವನ್ನು ಫಾರ್ ದ ಫಸ್ಟ್ ಟೈಮ್ ನಾವು ಕೊಡ್ತಿದ್ದೇವೆ. ಇಲ್ಲಿ ತನಕ ಯಾವತ್ತೂ ಲಕ್ಷ್ಮಿ ಯಂತ್ರ ಕೊಟ್ಟಿರೋದಿದೆ, ಬಟ್ ಕುಬೇರ ಯಂತ್ರ ಕೊಟ್ಟಿರಲಿಲ್ಲ. ಸೊ ಫಾರ್ ದ ಫಸ್ಟ್ ಟೈಮ್ ಕುಬೇರ ಯಂತ್ರ ಸಿಗುತ್ತೆ. ಈ ಹೊಸ ವರ್ಷದಲ್ಲಿ 2026ನೇ ಇಸ್ವಿಯಲ್ಲಿ ಹೊಸ ವರ್ಷದಲ್ಲಿ ನೀವೇನೆಲ್ಲ ಅಂದ್ಕೊಂಡಿದ್ದೀರಾ, ಏನೆಲ್ಲ ಆಗಬೇಕು, ಎಷ್ಟು ದುಡ್ಡು ಮಾಡಬೇಕು, ಅಥವಾ ಯಾವ ಜಮೀನು ತೆಗಿಬೇಕು, ಅಥವಾ ಮನೆ ಕಟ್ಟಬೇಕು, ಅಥವಾ ವ್ಯಾಪಾರ ಸ್ಟಾರ್ಟ್ ಮಾಡಬೇಕು, ಅಥವಾ ಏನೇ ಒಂದು ನಿಮ್ಮಲ್ಲಿ ಏನು ತಲೆಯಲ್ಲಿ ಇಟ್ಕೊಂಡಿದ್ದೀರೋ ಅದನ್ನೆಲ್ಲವನ್ನು ಬರೆದುಕೊಂಡು ಯಾವ ಪೇಪರಲ್ಲಿ ಯಾವ ಪೆನ್ನಲ್ಲಿ ಹೇಗೆ ಬರಿಬೇಕು ಅಂತಂತೇಳಿ ಮ್ಯಾಮ್ ಒಂದು ಸಪ್ರೇಟ್ ವೀಡಿಯೋ ಮಾಡಿದ್ದಾರೆ. ಆ ವಿಡಿಯೋ ನೋಡ್ಬಿಟ್ಟು ನೀವು ಬರ್ಕೊಂಡು ಬರಬೇಕು. ಅದನ್ನು ಆಶೀರ್ವಾದ ಮಾಡಿ ಅದು ನೆರವೇರುವ ಹಾಗೆ ನಾನು ನಿಮಗೆ ಹೇಳ್ಕೊಡ್ತೇನೆ. ಇದು ಮೊದಲನೇ ವಿಶೇಷತೆ. ಎರಡನೇ ವಿಶೇಷತೆ, ಲಕ್ಷ್ಮೀ ಕುಬೇರ ಧನ ಪ್ರಾಪ್ತಿ ಕ್ರಿಯಾ ಅನುಷ್ಠಾನ ವ್ರತವನ್ನು ಮಾಡ್ತಿದ್ದೇವೆ. ಯಾರೆಲ್ಲ ಈ ಕಾರ್ಯಾಗಾರಕ್ಕೆ ಡಿಸೆಂಬರ್ 21ಕ್ಕೆ ಆಮೇಲೆ ಜನವರಿ 9, 10, 11 ಸ್ಪೆಷಲ್ ವರ್ಕ್ಶಾಪ್ಗೆ ಬರ್ತಿದ್ದೀರೋ ಅವರೆಲ್ಲರೂ ಈ ವ್ರತ ಮಾಡಬೇಕು. ಇದು 36 ದಿನದ ವ್ರತ. ಹೇಗೆ ಶಬರಿಮಲೆಗೆ ಹೋಗಬೇಕು, ಅಯ್ಯಪ್ಪ ಸ್ವಾಮಿಗೆ ಹೋಗ್ಬೇಕಂದ್ರೆ ಹೇಗೆ ಮಾಲೆ ಹಾಕ್ತಿರೋ ಅದೇ ರೀತಿ ಒಂದು ಕ್ರಿಯೆ ಇರುತ್ತೆ. 36 ದಿನದ ಕ್ರಿಯೆ. ಈಗ ಹೊಸ ವರ್ಷದಲ್ಲಿ ನಾವು ಕೇಕ್ ಕಟ್ ಮಾಡಬೇಕಾ, ಕಟ್ ಮಾಡಬಾರ್ದಾ, ಅದನ್ನು ನಿಮಗೆ ತಿಳಿಸ್ಕೊಡ್ತೇನೆ. ನಾವು ನಿಜವಾಗ್ಲೂ ಸಾತ್ವಿಕತೆಗೆ ಹೋಗ್ಬೇಕಂತಂದರೆ ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಏನು ಕುಡಿಬೇಕು, ಏನು ಕುಡಿಬಾರ್ದು, ಇದು ಬರೀ 36 ದಿನ ಮಾತ್ರ. ಇದನ್ನು ಮಾಡಿದಾಗ ಧನಾಕರ್ಷಣೆ ಆಗುತ್ತೆ. ಟ್ರಸ್ಟ್ ಮೀ, ದೇರ್ ಆರ್ ಯಾಕೆ 40 ದಿನ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದಾಗ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಿಸ್ತಾರೆ? ಯಾಕದು ತಣ್ಣೀರಲ್ಲೇ ಸ್ನಾನ ಮಾಡಬೇಕು? ಯಾಕಿದು ಕಪ್ಪು ಬಟ್ಟೆಯನ್ನೇ ಹಾಕಬೇಕು? ಯಾಕದು 40 ದಿನ?
ಇದಕ್ಕೆಲ್ಲ ವಿಶೇಷತೆಗಳಿದೆ. ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಈ 36 ದಿನದ ವ್ರತವನ್ನು ಯಾರು ಮಾಡ್ತಾರೋ ಅವರೆಲ್ಲರೂ ಶ್ರೀಮಂತರಾಗೇ ಆಗ್ತಾರೆ. ಸಾಲ ಇದ್ದರೆ ಸಾಲ ತೀರುತ್ತೆ. ಲಿಟಿಗೇಷನ್ಸು, ಕೋರ್ಟ್ ಕೇಸಸ್ ಅದು ಇದು ಇದ್ದರೆ ಅದು ಸರಿ ಹೋಗುತ್ತೆ. ಇದೆಲ್ಲವೂ ಆಗುತ್ತೆ. ಸೊ ದಯವಿಟ್ಟು ಎಲ್ಲರೂ ಮಾಡಲೇಬೇಕು. ಸಾಕು ಇಷ್ಟು ದಿನ ಹೊಸ ವರ್ಷ ಬಂದು ಹೋಗಿದ್ದು. ಅಟ್ಲೀಸ್ಟ್ ದಿಸ್ ಇಯರ್ ಬಿ ಅವರ್ ಇಯರ್, ದ ವೇ ವಿ ಎಕ್ಸ್ಪೆಕ್ಟ್ ಇಟ್ ಟು ಬಿ. ಮೂರನೇ ವಿಶೇಷತೆ ಉಚಿತ ಶ್ರೀ ಕುಬೇರ ಯಂತ್ರ. ಇದೆಲ್ಲರೂ ಮನೆಗಳಲ್ಲಿ ಇಟ್ಕೋಬೇಕು. ವಿಶೇಷವಾಗಿ ಎಲ್ಲಿ ದುಡ್ಡು ಇಡ್ತೀವೋ, ಎಲ್ಲಿ ಬಂಗಾರ ಇಡ್ತೀವೋ, ಎಲ್ಲಿ ನಮ್ಮ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಇಡ್ತೀವೋ ಮನೆಯಲ್ಲಿ, ಅಂಥ ಜಾಗದಲ್ಲಿ ಎಲ್ಲರ ಮನೆಯಲ್ಲೂ ಇರಬೇಕು. ಕುಬೇರ ಯಂತ್ರವನ್ನು ಉಚಿತವಾಗಿ ನಾನು ಕೊಡ್ತೇನೆ, ಇದನ್ನು ತೆಗೆದುಕೊಳ್ಳಿ. 4ನೇ ವಿಶೇಷತೆ ಪೂರ್ವಜನ್ಮ ಕರ್ಮ ದೋಷ ನಿವಾರಣೆ. ಇದೆಲ್ಲರಿಗೂ ಇರುತ್ತೆ. ಪೂರ್ವಜನ್ಮದ ಕರ್ಮಗಳು ಇಲ್ಲದೆ ಹೋದರೆ ನಾವಿಲ್ಲಿ ಹುಟ್ಟತಾನೆ ಇರಲಿಲ್ಲ. ನಾವು ಮೇಲೆ ಲೋಕಕ್ಕೆ ಹೋಗಬೇಕಿತ್ತು. ಇಲ್ಲಿ ಹುಟ್ಟಿದ್ದೀವಿ ಅಂತಂದರೆ ಅದನ್ನು ನನಗೂ ಸೇರಿಸಿ ಹೇಳ್ತಿದ್ದೇನೆ, ಅಥವಾ ಇಲ್ಲಿ ತನಕ ಯಾರ್ಯಾರು ಹುಟ್ಟಿ ಬಂದರೋ ಅವರೆಲ್ರಿಗೂ ಸೇರಿಸಿ ಹೇಳ್ತಿದ್ದೇನೆ. ಎಲ್ಲರಿಗೂ ಈ ಕರ್ಮ ಇದ್ದರೆ ಮಾತ್ರ ಈ ಕಷ್ಟಗಳು, ಈ ಸೋಲು, ಇವೆಲ್ಲ ಅಶಾಂತಿ ಇವೆಲ್ಲ ಇರೋದಕ್ಕೆ ಸಾಧ್ಯ. ಇದನ್ನೆಲ್ಲ ಕಳ್ಕೊಳ್ಳೋದು ಹೇಗೆ? ಇನ್ನು ಮುಂದೆ ಕರ್ಮನ ಅಕ್ಯುಮುಲೇಟ್ ಮಾಡಬಾರ್ದು ಅಂದರೆ ಏನು ಮಾಡಬೇಕು? ಇದೆಲ್ಲವೂ ಈ ಮುಂದಿನ ಕಾರ್ಯಾಗಾರದಲ್ಲಿರುತ್ತೆ. ಸೊ ದಯವಿಟ್ಟು ಕಲ್ತ್ಕೊಳ್ಳಿ, ದಯವಿಟ್ಟು ಅಳವಡಿಸ್ಕೊಳ್ಳಿ, ದಯವಿಟ್ಟು ಮಾಡಲೇಬೇಕು. ಸೊ ಹೊಸ ವರ್ಷಕ್ಕೆ ಇದು ಗಿಫ್ಟ್ ಆಗಿರಲಿ. 21st ಡಿಸೆಂಬರ್ ಮಾಡ್ತಿರೋ ವರ್ಕ್ಶಾಪು, ದಟ್ ಶುಡ್ ಬಿ ಎ ಗಿಫ್ಟ್ ಯು ಶುಡ್ ಗಿವ್ ಟು ಯುವರ್ ಓನ್ ಸೆಲ್ಫ್. ಸೊ ಸಿ ಯು ದೇರ್. ಓಕೆ ಗುರುಜಿ, ಯಾಕೆ ಈ ಬಾರಿಯ ವರ್ಕ್ಶಾಪ್ ವಿಶೇಷತೆಯಿಂದ ಕೂಡಿರುತ್ತೆ ಅನ್ನೋದನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಗುರುಜಿ, ಕರ್ಮಗಳ ಬಗ್ಗೆ ಹೇಳ್ತಾ ಇದ್ರಿ. ನೀವು ಪ್ರತಿ ಕಾರ್ಯಕ್ರಮದಲ್ಲೂ ಕೂಡ ಕರ್ಮಗಳ ಬಗ್ಗೆ ಹೇಳ್ತಾನೆ ಇರ್ತೀರ. ಈ ಕರ್ಮಗಳು ಯಾಕೆ ಬರುತ್ತೆ ಗುರುಜಿ? ಒಂದು ವೇಳೆ ಪೂರ್ವಜನ್ಮದ ಕರ್ಮಗಳಿದ್ದಂಥ ಸಂದರ್ಭದಲ್ಲಿ ನಾವು ನಾನಾ ರೀತಿಯಾದಂಥ ಸಮಸ್ಯೆಗಳನ್ನು ಅನುಭವಿಸ್ತೀವಿ. ಕೌಟುಂಬಿಕ ಕಲಹ, ಜೀವನದಲ್ಲಿ ನೆಮ್ಮದಿ ಇಲ್ಲ, ಹಣ ಉಳಿಯೋದಿಲ್ಲ, ಬಿಸ್ನೆಸ್ನಲ್ಲಿ ಲಾಸ್ ಆಗುತ್ತೆ, ಈ ಸಾಕಷ್ಟು ರೀತಿಯಾದಂಥ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತೀವಿ. ಹಾಗಾಗಿ ಈ ಕರ್ಮಗಳನ್ನು ಕಳ್ಕೊಳ್ಳೋದು ಹೇಗೆ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಕೆ, ಕರ್ಮಗಳಲ್ಲಿ 3 ವಿಧಾನಗಳಿದೆ. ಸೊ ಒಂದು ಸತ್ಕರ್ಮ, ಇನ್ನೊಂದು ವಿಕರ್ಮ, ಇನ್ನೊಂದು ಅಕರ್ಮ. ಸೊ ಇದು ಭಗವದ್ಗೀತೆಯಲ್ಲಿ ಶ್ರೀ ಕೃಷ್ಣ ಪರಮಾತ್ಮ ಹೇಳಿರುವಂಥದ್ದು. ಸೊ ಸತ್ಕರ್ಮಗಳನ್ನು ಮಾಡಿದಾಗ ನಮಗೆ ಒಳ್ಳೆಯದಾಗುತ್ತೆ. ಸತ್ಕರ್ಮಗಳು ಅಂದರೆ ಒಳ್ಳೆಯದನ್ನು ಕೋರುವಂಥದ್ದು, ಒಳ್ಳೆಯದನ್ನು ಬಯಸುವಂಥದ್ದು, ಸಹಾಯ ಮಾಡುವಂಥದ್ದು, ದಾನ ಧರ್ಮಗಳನ್ನು ಮಾಡುವಂಥದ್ದು. ಯಾವುದೇ ಕೆಲಸ ಮಾಡಲಿ ಅಲ್ಲಿ ಮೋಸ ಇರಬಾರ್ದು, ಅದರಲ್ಲಿ ನನ್ನದು ಅನ್ನೋ ಸ್ವಾರ್ಥ ಇರಬಾರ್ದು. ಸೊ ಇಂಥವೆಲ್ಲ ಮಾಡೋದು ಒಳ್ಳೆಯ ಕೆಲಸಗಳನ್ನು ಸತ್ಕರ್ಮ ಅಂತೀವಿ. ಅದೇ ರೀತಿ ವಿಕರ್ಮ ಇದೆ. ವಿಕರ್ಮ ಅಂತಂದರೆ ಧರ್ಮಕ್ಕೆ ವಿರುದ್ಧವಾಗಿ ಮಾಡುವಂಥದ್ದು. ಅಧರ್ಮ ಅಂತಂದರೆ ಬೇರೆಯವ್ರಿಗೆ ಮೋಸ ಮಾಡೋದು. ಅಷ್ಟೇ ಅಲ್ಲ, ನಾವು ಮೋಸ ಮಾಡಿಕೊಳ್ಳೋದು ಅದು ವಿಕರ್ಮನೇ. ಅಂತಂದರೆ ಸಪೋಸ್ ಈಗ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಬೇಕು ಅಂದ್ಕೊಳ್ಳೋಣ, ನಾವು ಎದ್ದೇಳಲ್ಲ, ಅದು ಅಧರ್ಮನೇ, ಅದು ವಿಕರ್ಮನೇ. ಈಗ ನನಗೆ ಎಷ್ಟು ಬೇಕಾದರೂ ದುಡಿಯೋ ಶಕ್ತಿ ಇದೆ. ಭಗವಂತ ಆ ಯೂನಿವರ್ಸು ನಮ್ಮನ್ನೆಲ್ಲ ಅವನ ರೀತಿಯೇ ಸೃಷ್ಟಿ ಮಾಡಿರೋದು. ನಮಗೆ ಭಗವಂತ ನಿಜವಾಗ್ಲೂ ಹೇಳಲಿಲ್ಲ ತಿಂಗಳಿಗೆ 25,000 ದುಡಿ, ನೀನು ಇಲ್ಲೇ ಕೆಲಸಕ್ಕೆ ಹೋಗು, ನೀನು ಇಷ್ಟೇ ಬಿಸ್ನೆಸ್ ಮಾಡು, ನೀನು ಇಷ್ಟೇ ಮಾಡೋಕ್ಕೆ ಸಾಧ್ಯ, ನಿನ್ನ ಕೈಯಲ್ಲಿ ಆಗಲ್ಲ ಅಂತೆಲ್ಲ ಹೇಳಲಿಲ್ಲ. ನಿನಗೆ ಎಷ್ಟು ಬೇಕೋ ಅಷ್ಟು ನೀನು ಮಾಡ್ಕೊಳ್ಳೋಕ್ಕೆ ಆಗ್ತಿಲ್ಲ ಅಂತಂದರೆ ಅದು ವಿಕರ್ಮನೇ. ನಾನು ಸತ್ಯವಂತ, ನಾನು ತುಂಬ ಒಳ್ಳೆಯವನು ಅನ್ನೋ ಕಾರಣಕ್ಕೆ ಅದು ದೇವರ ರೀತಿಯಲ್ಲಿ, ವಿಶ್ವದ ರೀತಿಯಲ್ಲಿ ಒಳ್ಳೆತನ ಅಲ್ಲ. ನಿನಗೆ ಹೇಗೆ ಖುಷಿ ಆಗುತ್ತೋ ಅದನ್ನೆಲ್ಲ ನೀನು ಪಡ್ಕೊಳ್ಳೋ ಅಂಥ ವ್ಯಕ್ತಿ ಆದಾಗ ಮಾತ್ರ ಅದು ಸತ್ಕರ್ಮ ಆಗುತ್ತೆ. ಇಲ್ಲಾಂದರೆ ವಿಕರ್ಮನೇ. ಗೊತ್ತಿರಲಿ, ಬೇರೆಯವರಿಗೆ ಮೋಸ ಮಾಡಿದರೂ ಆ ಯೂನಿವರ್ಸು ಕ್ಷಮಿಸ್ಬಿಡುತ್ತಂತೆ. ಆದರೆ ನಿನಗೆ ಮಾಡ್ಕೊಳ್ತೀಯಲ್ಲ ಮೋಸ, ಅದನ್ನು ಮಾತ್ರ ಯಾವತ್ತೂ ಯೂನಿವರ್ಸು ಕ್ಷಮೆ ಕೊಡಲ್ಲ ಅಂತಂತೇಳಿ ಧರ್ಮಗ್ರಂಥಗಳು ಹೇಳುತ್ತೆ. ಸೊ ಲಾಟ್ ಆಫ್ ಪೀಪಲ್ ಥಿಂಕ್ ದೇ ವೆರಿ ವೆರಿ ಗುಡ್, ಐ ಡೋಂಟ್ ಡೂ ಎನಿ ಬ್ಯಾಡ್ ಟು ಎನಿಬಡಿ. ನಾನು ಯಾರಿಗೂ ಕೆಟ್ಟದ್ದು ಮಾಡಲ್ಲ ಗೊತ್ತಾ? ಅಲ್ಲ ಗುರು, ಎಲ್ರಿಗೂ ಕೆಟ್ಟದ್ದು ಮಾಡಬೇಡ. ನಿನಗೆ ಯಾಕಯ್ಯ ಮಾಡಿಕೊಂಡೆ? ನಿನಗೇನು ಬೇಕೋ ಅದೆಲ್ಲ ನೀನು ಕೊಟ್ಕೋಬೇಕಲ್ವಾ? ಯು ಮಸ್ಟ್ ಮೇಕ್ ಯುವರ್ ಸೆಲ್ಫ್ ಹ್ಯಾಪಿ ಫಸ್ಟ್. ಅದಾದಮೇಲೆ ನಿನ್ನ ಫ್ಯಾಮಿಲಿ ನೀನು ನೋಡ್ಕೋಬೇಕಲ್ವಾ? ಇದನ್ನೆಲ್ಲ ಮಾಡಿದೆ. ಅದಕ್ಕೆ ನೋಡಿ ದೊಡ್ಡವರು ಹೇಳ್ತಾರೆ, ಊರಿಗೆ ಉಪಕಾರಿ ಮನೆಗೆ ಮಾರಿ. ಸೊ ನೀನು ಫಸ್ಟು ಮನೆಗೆ ಉಪಕಾರವಾಗಿರು, ಊರಿಗೊಂದು ವೇಳೆ ಮಾರಿ ಆದರೂ ಪರವಾಗಿಲ್ಲ. ಬಟ್ ಇದು ತದೂರಿದ್ವಾಗಿ ಎಷ್ಟೋ ಜನ ಮನೆಗಳಲ್ಲಿ. ಅಕರ್ಮ ಅಂತಂದರೆ ಇದು ಒಳ್ಳೆಯ ಕರ್ಮಗಳೇ, ಆದರೆ ಫಲ ಅಪೇಕ್ಷೆ ಇಲ್ಲದೆ ಮಾಡುವಂಥ ಕರ್ಮಗಳನ್ನು
ಅಕರ್ಮ ಅಂತ ಹೇಳ್ತೇವೆ. ಇದನ್ನೆಲ್ಲವನ್ನು ನಾವು ಹೆಚ್ಚು ವರ್ಕ್ಶಾಪಲ್ಲಿ ತಿಳ್ಕೊಳ್ಳೋಣ ವಿತ್ ಎಕ್ಸಾಂಪಲ್ಸ್, ಉದಾಹರಣೆಗಳ ಮೂಲಕ. ಎಲ್ಲರೂ ನಾವು ಮಾಡಬೇಕಾಗಿರೋದು ಅಕರ್ಮ. ಸತ್ಕರ್ಮಕ್ಕಿಂತ ದೊಡ್ಡದು ಅಕರ್ಮ, ಅದು ಶ್ರೇಷ್ಠವಾಗಿರುವಂಥದ್ದು. ಇಲ್ಲಿ ಒಂದು ಕ್ಯಾಚ್ ಪಾಯಿಂಟ್ ಇದೆ, ದಿಸ್ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್. ಇದನ್ನು ಉದಾಹರಣೆ ಮುಖಾಂತರ ಹೇಳ್ತೇನೆ. ಫಾರ್ ಎಕ್ಸಾಂಪಲ್, ಸೌಮ್ಯ ಅವ್ರ ಹತ್ರ ಒಂದು ಅಕೌಂಟ್ ಇದೆ. ಅವರೊಂದು ಹೋಮ್ ಲೋನ್ ಮಾಡಿಸಿದ್ದಾರೆ, ಅಥವಾ ಯಾವುದೋ ಒಂದು ಪರ್ಸ್ನಲ್ ಲೋನ್ ಇದೆ ಅಂದ್ಕೊಳ್ಳೋಣ, ಅಥವಾ ನಿಮ್ಮ ಹತ್ರನೇ ಇದೆ ಅಂದ್ಕೊಳ್ಳೋಣ. ಈಗ ನೀವು ಬ್ಯಾಂಕ್ ಅಕೌಂಟ್ ಕ್ಲೋಸ್ ಮಾಡೋಕ್ಕೆ ಹೋಗ್ತೀರಾ. ನಿಮ್ಮದು ಸೇವಿಂಗ್ಸ್ ಅಕೌಂಟು ಇದೆ, ಹಾಗೆ ನಿಮ್ಮದು ಲೋನ್ ಅಕೌಂಟು ಇದೆ. ನೀವು ಕ್ಲೋಸ್ ಮಾಡೋಕ್ಕೆ ಹೋದಾಗ ಬ್ಯಾಂಕಲ್ಲಿ ಏನು ಹೇಳ್ತಾರೆ ನಿಮಗೆ? ನಮ್ಮ ಅಕೌಂಟ್ ಕ್ಲೋಸ್ ಮಾಡಿ ಸರ್ ಸಾಕು ಅಂತ ಹೇಳ್ತೀರಾ. ಅವಾಗ ಏನು ಹೇಳ್ತಾರೆ ಬ್ಯಾಂಕಲ್ಲಿ? ಲೋನ್ಸ್ ಎಲ್ಲ ಕ್ಲಿಯರ್ ಆಗಿದೆಯಾ ಅಂತ ನೋಡ್ತಾರೆ. ಕರೆಕ್ಟಾ? ಲೋನ್ಸ್ ಕ್ಲಿಯರ್ ಆಗಿದ್ದರೆ ಅಕೌಂಟ್ ಕ್ಲೋಸ್ ಮಾಡ್ತಾರೆ. ಕರೆಕ್ಟಾ? ಒಂದು ವೇಳೆ ಲೋನ್ಸ್ ಏನಿಲ್ಲ, ಬಟ್ ನಿಮ್ಮಲ್ಲಿ ಒಂದು 4-5 ಲಕ್ಷ ಪಾಸಿಟಿವ್ ಬ್ಯಾಲೆನ್ಸ್ ಇದೆ, ಅವಾಗ ಕ್ಲೋಸ್ ಮಾಡ್ತಾರಾ? ಇಲ್ಲ, ಕನ್ವಿನ್ಸ್ ಮಾಡ್ತಾರೆ. ಏನು ಮಾಡ್ತಾರೆ? ಅಕೌಂಟ್ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾರೆ. ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ದುಡ್ಡಾದರೂ ವಾಪಸ್ ತೊಗೊಂಬಿಡಿ. ನಿಮ್ಮ ದುಡ್ಡು ನೀವು ತೊಗೋಬೇಕಲ್ವಾ? ಖರ್ಚು ಮಾಡ್ಕೊಳ್ಳಿ, ಇಲ್ಲ ನೀವು ತೊಗೊಂಡೋಗಿ ಯಾರಿಗಾದ್ರೂ ಕೊಟ್ಕೊಳ್ಳಿ, ನಮ್ಗೆ ಗೊತ್ತಿಲ್ಲ. ಯಾವಾಗ ಅಕೌಂಟ್ ಕ್ಲೋಸ್ ಆಗುತ್ತೆ ಮೇಡಮ್? ಅಕೌಂಟ್ ಬ್ಯಾಲೆನ್ಸ್ ಏನಾಗಿರಬೇಕು? 0. ಎಲ್ಲಿ ತನಕ ನಮ್ಮ ಅಕೌಂಟ್ ಬ್ಯಾಲೆನ್ಸ್ 0 ಆಗಲ್ವೋ ಅಲ್ಲಿ ತನಕ ಈ ಭೂಲೋಕಕ್ಕೆ ಬರ್ತಾನೇ ಇರಬೇಕು, ಹೋಗ್ತಾನೇ ಇರಬೇಕು. ವಿ ಆರ್ ಗೆಟಿಂಗ್ ಇನ್ ಟು ಅ ಟ್ರ್ಯಾಪ್ ಆಫ್ ಲೈಫ್ ಆ್ಯಂಡ್ ಡೆತ್ ಬಿಕಾಸ್ ದೆರ್ ಈಸ್ ಬ್ಯಾಲೆನ್ಸ್ ಮ್ಯಾನ್. ಜಸ್ಟ್ ದ ವೇ ಬ್ಯಾಂಕಲ್ಲೇ 0 ಬ್ಯಾಲೆನ್ಸ್ ಆಗ್ತಾಯಿದ್ರೆ ಅಕೌಂಟ್ ಕ್ಲೋಸ್ ಆಗಲ್ಲ ಅಂದರೆ, ನಮ್ಮಲ್ಲೂ ಅಷ್ಟೇ ಈ ಕರ್ಮ ಪುಣ್ಯ ಅನ್ನೋ ಬ್ಯಾಲೆನ್ಸು 0 ಆಗದೇ ಇದ್ದರೆ ನಾವು ಇಲ್ಲಿಂದ ಆಚೆಗೆ ಹೋಗೋದಕ್ಕೆ ಆಗಲ್ಲ. ಅದಕ್ಕೆ ಹೇಳೋದು ಎಷ್ಟು ಧರ್ಮ ಮಾಡಬೇಕು. ಯಾಕೆ ಶ್ರೀಕೃಷ್ಣ ಹೇಳೋದು ಕರ್ಮಣ್ಣೆ ವಾದಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲಹೇತುರ್ಭೋ ಮಾತೆ ಸಂಗೋತ್ಸವ ಕರ್ಮಣೆ. ಏನು ಹೇಳೋದು? ಫಲ ಅಪೇಕ್ಷೆ ಮಾಡಬೇಡ. ಯಾಕೆ ಅಪೇಕ್ಷೆ ಮಾಡಬಾರ್ದು? ಪುಣ್ಯನೂ ಅವಶ್ಯಕತೆ ಇಲ್ಲಲ್ಲ ನಿನಗೆ. ಯಾಕಂದರೆ ಪುಣ್ಯ ಅನ್ನೋದು ಪಾಸಿಟಿವ್ ಬ್ಯಾಲೆನ್ಸ್ ನಿನ್ನ ಅಕೌಂಟಲ್ಲಿ. ಬೇಡ, ಅದು ಬೇಡ, ಯಾಕಂದ್ರೆ ಮತ್ತೆ ಇಲ್ಲಿ ಬರಬೇಕಾಗುತ್ತೆ. ಹಾಗಾದರೆ ಪುಣ್ಯ ಮಾಡಬಾರ್ದಾ? ಮಾಡಬೇಕು. ಹೇಗೆ ಮಾಡಬೇಕು ನಾನು ಹೇಳ್ಕೊಡ್ತೇನೆ. ಇದು ಇಸ್ ಆಲ್ ಎ ರೇಟೆಡ್ ಕಂಟೆಂಟ್ ಕೆಲವಿದೆ. ನಾಟ್ ದಟ್ ಐ ಕ್ಯಾನ್ ಸೇ ಜಸ್ಟ್ ರೈಟ್ ಇನ್ ಫ್ರಂಟ್ ಆಫ್ ಯು. ಎಷ್ಟು ಮಾಡಬೇಕು ಧರ್ಮ, ಎಷ್ಟು ಮಾಡಬಾರ್ದು, ಎಷ್ಟು ಒಳ್ಳೆತನ ಇರಬೇಕು, ಎಷ್ಟು ಒಳ್ಳೆತನ ಇರಬಾರ್ದು, ಇದನ್ನೆಲ್ಲ ನಾನು ಕಾರ್ಯಾಗಾರದಲ್ಲಿ ಹೇಳ್ಕೊಡ್ತೇನೆ. ಎರಡನೇದು ಕರ್ಮ ಬ್ಯಾಲೆನ್ಸು ಅಷ್ಟೇ. ಯಾಕೆ ನಾನು ಕೆಟ್ಟದ್ದು ಮಾಡಬಾರ್ದು ಅಂತ ಹೇಳ್ತೀನಿ. ವಿ ಅಕ್ಯುಮುಲೇಟ್ ದಿಸ್ ಲೋನ್ಸು, ಹೌಸಿಂಗ್ ಲೋನ್ ಥರ, ಪರ್ಸ್ನಲ್ ಲೋನ್ ಥರ, ಕ್ರೆಡಿಟ್ ಕಾರ್ಡ್ ಸಾಲದ ಥರ. ಹೇಗೆ ಈ ಸಾಲಗಳು ಅಕ್ಯುಮುಲೇಟ್ ಆಗುತ್ತೋ ಹಾಗೆ ನಾವು ಕೆಟ್ಟದ್ದು ಮಾಡಿದಾಗ ಎಲ್ಲನೂ ಕರ್ಮ ಅಕ್ಯುಮುಲೇಟ್ ಆಗುತ್ತೆ. ಅದಕ್ಕೆ ಯಾವತ್ತೂ ಅಷ್ಟೇ ಅಧರ್ಮ ಮಾರ್ಗದಲ್ಲಿ ಯಾವತ್ತೂ ನಾವು ದುಡ್ಡು ಸಂಪಾದನೆ ಮಾಡಬಾರ್ದು. ಧರ್ಮವಾಗಿಯೇ ಮಾಡಬೇಕು. ಅದೆಷ್ಟು ಕಷ್ಟ ಬರಲಿ, ಏನೇ ಬರಲಿ. ನೋ ಅಧರ್ಮ. ನಮ್ಮಲ್ಲಿ ಲಂಚ ತಗೊಳ್ಳೋಂಗಿಲ್ಲ. ನಮ್ಮಲ್ಲಿ ಇನ್ನೊಬ್ರಿಗೆ ಯಾರಿಗೋ ಮೋಸ ಮಾಡಿ, ವಂಚನೆ ಮಾಡಿ, ಯಾವ ಕೆಲಸ ಕೆಟ್ಟದ್ದು ಮಾಡಿ ದುಡ್ಡು ಮಾಡೋಂಗಿಲ್ಲ. ಆದರೆ ಒಳ್ಳೇದು ಮಾಡಿ ಮಾಡೋ ಯೋಗ್ಯತೆ, ಅರ್ಹತೆ ನಮಗಿದೆ, ನಾವು ಮಾಡಿಕೊಳ್ಳೇಬೇಕು. ಹಾಗಂತೇಳಿ ಬಡವರಾಗೆ ಉಳ್ಕೋಬಾರ್ದು. ಸೊ ದಿಸ್ ಯು ಮಸ್ಟ್ ನೋ. ಇದು ಕರ್ಮ. ಸೊ ಇಟ್ ಶುಡ್ ಬಿಕಮ್ 0. ಯಾವತ್ತು ಈ ಕರ್ಮ ಪುಣ್ಯ 0 ಆಗುತ್ತೋ ನಾವು ಮತ್ತೆ ಈ ಭೂಲೋಕಕ್ಕೆ ಬರೋದೇ ಇಲ್ಲ, ಮೇಲೆ ಲೋಕಕ್ಕೆ ಹೊರಟೋಗ್ತೇವೆ. ನಂದು 0 ಆಗಿಲ್ಲ, ಅದಕ್ಕೆ ಇನ್ನೂ ಇಲ್ಲೇ ಇದ್ದೀನಿ. ಯಾರ್ದು 0 ಆಗುತ್ತೋ, ವಿವೇಕಾನಂದರದು, ಸ್ವಾಮಿ ವಿವೇಕಾನಂದರು 0 ಆಯಿತು, ರಾಮಕೃಷ್ಣ ಪರಮಹಂಸರದು 0 ಆಯಿತು, ರಾಘವೇಂದ್ರ ಸ್ವಾಮಿಗಳದ್ದು 0 ಆಯಿತು. ಇನ್ನೂ ಎಷ್ಟೋ ಮಹನೀಯರಿದ್ದಾರೆ, ಮಹಾತ್ಮರಿದ್ದಾರೆ. ಅವರು ಯಾವತ್ತು ಬ್ಯಾಲೆನ್ಸ್ 0 ಆಯಿತೋ ಅವರು ಹೊರಟೋದ್ರು. ಮೇಲೆ ದರ್ಜೆಯ ಸ್ವರ್ಗ ಲೋಕಕ್ಕೆ, ಸತ್ಯಲೋಕಕ್ಕೆ ಹೊರಟೋದ್ರು. ಅದು ನಮ್ಮ ಉದ್ದೇಶ. ಅದಕ್ಕೆ ನಾನು ಯಾವತ್ತು ಹೇಳ್ತಿರ್ತೇನೆ, ಧರ್ಮ, ಅರ್ಥ, ಕಾಮ, ಮೋಕ್ಷ. ಮೋಕ್ಷ ಬೇಕು ಅಂದರೆ 3 ಬೇಕು. ಅನ್ಫಾರ್ಚುನೇಟ್ಲಿ ನಾವು ಹೇಳ್ಕೊಡ್ತಿರ್ತಕ್ಕಂಥ ನೀವು ಧರ್ಮವಾಗಿದ್ದೀರಾ ಅಂತ ನಾನು ಭಾವಿಸಿದ್ದೇನೆ. ಕಾಮ, ನಿಮ್ಮ ಆಸೆಗಳನ್ನ ಈಡೇರಿಸ್ಕೊಂಡಿದ್ದೀರಾ ಅಂತ ನಾನು ಭಾವಿಸಿದ್ದೇನೆ. ಯಾವುದು ಹೆಚ್ಚು ಕಷ್ಟ ಇರೋದು ಕಲಿಯುಗದಲ್ಲಿ? ಅರ್ಥ ಅಂತಂದರೆ ಹಣ. ಸೊ ಅದಕ್ಕೋಸ್ಕರ ಈ ಕಾರ್ಯಾಗಾರಗಳನ್ನು, ಈ ವರ್ಕ್ಶಾಪ್ಸನ್ನ ಇದನ್ನು ಮಾಡ್ತಿರೋವಂಥದ್ದು. ಐ ಹೋಪ್ ಯು ಅಂಡರ್ಸ್ಟುಡ್. ಸೊ ಕರ್ಮ ಕಳ್ಕೊಳ್ಬೇಕು ಹಾಗಂತೇಳಿ ಹೆಚ್ಚು ಪುಣ್ಯನೂ ಬೇಡ, ಹೆಚ್ಚು ಕರ್ಮನೂ ಬೇಡ. ಸೊ ನಾವು ಆಗ ಮಾತ್ರ
ಉನ್ನತಿಗೆ ಹೋಗೋದಕ್ಕೆ ಸಾಧ್ಯ. ಎಸ್ ಗುರುಗಳೇ, ಈಗ ಎಷ್ಟೋ ಜನ ನಾನು ತುಂಬ ಒಳ್ಳೆ ಕೆಲಸನೇ ಮಾಡ್ತಾ ಇದ್ದೀನಿ, ಆದರೂ ನನಗೆ ಯಾಕೆ ಕಷ್ಟಗಳು ಬರ್ತಾ ಇದೆ ಅಂತ ಅಂದ್ಕೊಂಡಿರ್ತಾರೆ. ನೀವು ಹೇಳಿದ್ರಿ ಯಾವುದನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ಅರ್ಥ ಮಾಡಿಕೊಂಡಾಗ ನಮ್ಮ ಜೀವನ ಸುಗಮವಾಗಿ ಸಾಗೋದಕ್ಕೆ ಸಾಧ್ಯ ಆಗುತ್ತೆ, ನಮ್ಮ ಕರ್ಮಗಳು ಕಳಿಯೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಮುಂದಿನ ವರ್ಕ್ಶಾಪ್ನಲ್ಲೂ ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸವಿವರವಾಗಿ ಯಾರು ವರ್ಕ್ಶಾಪನ್ನು ಅಟೆಂಡ್ ಮಾಡ್ತಾರೆ ಅವರು ಕೂಡ ಇದನ್ನು ಅರ್ಥ ಮಾಡ್ಕೊಳ್ಳಬಹುದು ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ನಮ್ಮ ಕಾರ್ಯಕ್ರಮ ನೋಡುವಂತಹ ಜನರಿಗೆ, ಅಂದರೆ ಈ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಕೂತ್ಕೊಂಡು ಕೂಡ ಕಾರ್ಯಕ್ರಮ ನೋಡ್ತಾ ಇದ್ದಂಥ ಸಂದರ್ಭದಲ್ಲಿ ನೀವು ಕೊಡುವಂತಹ ಕೆಲವೊಂದು ಟಿಪ್ಸ್ಗಳು ಅವರಿಗೆ ಬಹಳ ಉಪಯೋಗ ಆಗುತ್ತೆ. ಕೆಲವೊಬ್ಬರಿಗೆ ವರ್ಕ್ಶಾಪ್ ಅಟೆಂಡ್ ಮಾಡೋಕ್ಕಾಗಲ್ಲ, ಬಟ್ ನೀವು ಕೊಟ್ಟಂತಹ ಒಂದಷ್ಟು ಮಾರ್ಗ ಸೂಚಿಗಳನ್ನು ಅನುಸರಿಸಿದಾಗ ಹೌದು ಗುರುಗಳು ಹೇಳೋದು ನಿಜ, ಇದರಲ್ಲಿ ಸತ್ಯಾಂಶ ಇದೆ ಅನ್ನುವಂಥದ್ದು ಅವರ ಅರಿವಿಗೆ ಬರುತ್ತೆ. ಹಾಗಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಒಂದೊಂದು ಮಾರ್ಗೋಪಾಯಗಳನ್ನು, ಒಂದೊಂದು ಟಿಪ್ಸ್ಗಳನ್ನು ಕೊಡ್ತಾ ಇರ್ತೀರಾ. ಇವತ್ತು ಯಾವ ವಿಚಾರದ ಬಗ್ಗೆ ತಿಳಿಸ್ಕೊಡ್ತಿದ್ದೀರಿ? ಕರ್ಮ ನಿವಾರಣೆ ಬಗ್ಗೆನೇ ತಿಳಿಸ್ಕೊಡ್ತಿದ್ದೇನೆ. ಕರ್ಮ ಕಳೆಯೋದಕ್ಕೆ ಅನೇಕ ವಿಧಗಳಿದ್ದಾವೆ. ನಮ್ಮ ಸನಾತನ ಧರ್ಮದ ಪ್ರಕಾರ, ವೇದ ಉಪನಿಷತ್ತುಗಳ ಪ್ರಕಾರ ತುಂಬ ಇದೆ. ಅದರಲ್ಲಿ ಒಂದು, ಇದು ಸ್ವಾರ್ಥ ಅಂತಂದ್ರೂ ಪರವಾಗಿಲ್ಲ, ನಾನು ಹೇಳಲೇಬೇಕು. ನಾವು ತಂದೆ ತಾಯಿಗೆ ಮಾಡಿರೋವಂಥ ಉಪಕಾರಗಳೇನಿದೆಯೋ, ಉಪಕಾರ ಅಂತಲ್ಲ, ಧರ್ಮ ಏನಿದೆಯೋ ಅಲ್ಲಿ ಕರ್ಮ ಕಳೆದೋಗುತ್ತೆ. ನಾವು ಈ ಪರಿಸರಕ್ಕೆ, ನೇಚರ್ಗೆ, ವಿಶೇಷವಾಗಿ ಪ್ರಾಣಿ ಪಕ್ಷಿಗಳಿಗೆ ನಾವೇನು ಮಾಡ್ತೇವೋ ಅದೆಲ್ಲದರಿಂದಲೂ ಕರ್ಮ ಕಳೆಯುತ್ತೆ. ವಿವರವಾಗಿ ಒಂದೊಂದೇ ನಾನು ಇದನ್ನು ಕಾರ್ಯಾಗಾರದಲ್ಲಿ ಹೇಳ್ಕೊಡ್ತೇನೆ. ಕರ್ಮ ಖಂಡಿತವಾಗಿಯೂ ಕಳ್ಕೊಳ್ಬೋದು. ವಿಶೇಷವಾಗಿ ಸಂಚಿತ ಕರ್ಮ ಅಂತಂದರೆ ನಾವು ಮಾಡಿರೋ ಹಿಂದಿನ ಜನ್ಮದಲ್ಲಿ ಮಾಡಿರೋ ಕರ್ಮಗಳು, ಈ ದೋಷಗಳು. ಸೊ ಸ್ತ್ರೀ ದೋಷ ತುಂಬ ಕೆಟ್ಟ ದೋಷ ಅದು. ಹಾಗೇ ಪಿತೃದೋಷ, ಸೊ ಸರ್ಪದೋಷ, ಇವೆಲ್ಲ ಅನೇಕ ದೋಷಗಳಿರುತ್ತೆ. ಆ ದೋಷಗಳಿದ್ದಾಗ ಕೈಗೆ ಬಂದಿದ್ದು ಬಾಯಿಗೆ ಬಂದಿಲ್ಲ ಅಂತ ಹೇಳ್ತಾರೆ ನೋಡಿ, ಆ ರೀತಿ ಆಗಿಬಿಡುತ್ತೆ. ಸೊ ಹಾಗಾಗಿ ಇದನ್ನೆಲ್ಲ ಕಳ್ಕೊಳ್ಳೋ ಮಾರ್ಗಗಳು ನಾನು ಕ್ಲಾಸಲ್ಲಿ ಹೇಳ್ಕೊಡ್ತೇನೆ. ಬಟ್ ಇಲ್ಲಿ ನೀವು ತುಂಬ ಜನ ನೀವು ಗಮನಿಸಿರ್ಬೋದು, ಇದೆಲ್ಲ ನಿಮ್ಗೆ ಗೊತ್ತಿರೋದನ್ನೇ ನಾನು ಹೇಳ್ತಿದ್ದೀನಿ ಅಷ್ಟೇ. ಇನ್ನೊಂದು ಮಾರ್ಗ ಯಾವುದು ಅಂತಂದರೆ, ಗುರುಗಳಿಗೆ ಅಥವಾ ನಿಮಗೆ ಯಾರು ಶ್ರೇಷ್ಠ ಗುರುಗಳು ಅನಿಸ್ತಾರೋ ಅಂಥ ಗುರುಗಳಿಗೆ ನೀವು ಕಾಣಿಕೆ ಕೊಡಬೇಕು. ಅದಕ್ಕೆ ನೋಡಿ, ನಾವು ಮೊದಲಿಂದ ನಮ್ಮ ಪೂರ್ವಜರು ಹೇಳ್ಕೊಟ್ಟಿರೋ ಅಂಥದ್ದು ಗುರು ದೇವೋಭವ ಅಂತ ಹೇಳ್ತಾರೆ. ದೇವರು ಇವರು ಅಂತ ಹೇಳ್ಕೊಳ್ಳೋದೇ ಗುರುಗಳು ಅಂತ ಹೇಳ್ತಾರೆ. ನನಗೆ ದೇವ್ರಂತ ಯಾರಂತ ಗೊತ್ತಿರಲಿಲ್ಲ, ಬಟ್ ದೇವ್ರು ಇವರಪ್ಪ ಹೀಗಿರಬೇಕು ಅಂತ ಹೇಳ್ಕೊಡೋದು ಗುರುಗಳು. ಸೊ ಮಾತೃದೇವೋಭವ, ಪಿತೃದೇವೋಭವ. ಸೊ ಹಾಗಾಗಿ ಒಂದು ಆಚಾರ್ಯ ದೇವೋಭವ ದೊಡ್ಡದಿದು. ಸೊ ನೀವೇನು ಕೊಡ್ಬೋದು ನಿಮ್ಮ ಕೈಯಲ್ಲಿ ಸಾಧ್ಯ ಎಷ್ಟಾಗುತ್ತೆ. ಸಾಲ ಮಾಡೆಲ್ಲ ಕೊಡಲಿಕ್ಕಿಲ್ಲ. ನಾನು ಹೆಲ್ಪ್ ಮಾಡಬೇಕು ಅಂತಂತೇಳಿ ಇನ್ನೊಬ್ಬರ ಹತ್ರ ತೆಗೆದುಕೊಂಡು ಬಂದು ಅಥವಾ ನಿಮ್ಮ ಅಕೌಂಟಲ್ಲಿರೋದೆಲ್ಲ ತೆಗೆದುಬಿಟ್ಟು ಹೇಗೇಗೋ ಕಷ್ಟಪಟ್ಟು ಕೊಡಬೇಕು ಅಂತಲ್ಲ. ಈಗ ಹಳೆ ಕಾಲದಲ್ಲಿತ್ತು ನೋಡಿ, ನಾನೊಂದು ಕುಂಬಳಕಾಯಿ ಗಿಡ ಹಾಕಿದ್ದೀನಪ್ಪ, ಫಸ್ಟ್ ಕುಂಬಳಕಾಯಿನ ದೇವ್ರಿಗೆ ಕೊಡ್ತೀನಿ ಅಂತ ಕೊಡುವಂಥದ್ದು ಅಷ್ಟೇ. ಮಿಕ್ಕಿದೆಲ್ಲ ನೀವೇ ತಿನ್ರಪ್ಪ. ನೀವೇನೋ ಒಂದು ಗದ್ದೆ ಹಾಕಿದ್ದೀರ, ಅಕ್ಕಿ ಬರುತ್ತೆ, ರಾಗಿ ಬರುತ್ತೆ ತೋಟದಲ್ಲಿ, ಫಸ್ಟು ಏನಿದೆಯೋ ನಾನು ದೇವ್ರಿಗೆ ಥ್ಯಾಂಕ್ ಯು, ಗ್ರ್ಯಾಟಿಟ್ಯೂಡ್. ಆ ರೀತಿ ಗುರುಗಳಿಗೆ ಏನು ಕೊಡ್ತೀರೋ ಅದು ದೇವ್ರಿಗೆ ಕೊಟ್ಟಷ್ಟೇ ಸಮಾನ. ನಾವು ಸತ್ಯಲೋಕ ಆಶ್ರಮ ಮಾಡ್ತಿದ್ದೀವಿ. ನನ್ನ ಕೈಯಲ್ಲಿ ಈಗ ಎಲ್ಲ ನನ್ನ ಕೈಯಲ್ಲೇ ಸಾಧ್ಯ ಇಲ್ಲ. ಇದು ಮಾಡ್ತಿರ್ತಕ್ಕಂಥದ್ದು ಶೃಂಗೇರಿ ಭಾಗದಲ್ಲಿ. ಸೊ ಅಲ್ಲಿ ಆಲ್ರೆಡಿ ನೋಡಿದ್ದೇವೆ. ಈ ಆಶ್ರಮ ಇಡೀ ಭೂಲೋಕದಲ್ಲೇ ಯಾರೂ ಸಹ ಇಲ್ಲಿ ತನಕ ಮಾಡಲಿಲ್ಲ. ಇದು ಎಷ್ಟು ವಿಶೇಷತೆ ಇದೆ ಅಂತಂದರೆ, ಟ್ರಸ್ಟ್ ಮೀ, ಇನ್ನೊಂದು 5-6 ವರ್ಷಗಳಲ್ಲಿ ಇಡೀ ಪ್ರಪಂಚದಾದ್ಯಂತ ಇದು ಗೊತ್ತಾಗುತ್ತೆ. ಎಲ್ಲರೂ ಜ್ಞಾನೋದಯಕ್ಕೆ ಇಲ್ಲಿ ಬಂದೇ ಬರ್ತಾರೆ. ಯಾರನ್ನೂ ಹೊರತುಪಡಿಸಿ ಏನಿಲ್ಲ. ಅಮೇರಿಕದಿಂದಲೂ, ರಷ್ಯಾಯಿಂದಲೂ ಅಥವಾ ಪ್ರಪಂಚದ ಎಲ್ಲ ಭಾಗಗಳಿಂದಲೂ ಜನ ಬಂದೇ ಬರ್ತಾರೆ. ಯಾರು ಮೇಲು ಕೀಳು ಅಂತಂದು ಏನಿಲ್ಲ. ಈಗಾಗಲೇ ಹೇಳ್ದಾಗೆ ಇಂಥ ಆಶ್ರಮ ಎಲ್ಲೋ ಇಲ್ಲ. ಸೊ ಹಾಗಾಗಿ ಇಂಥದಕ್ಕೋಸ್ಕರ, ಇಂಥ ಒಂದು ದೊಡ್ಡ ಕಾರ್ಯಕ್ಕೋಸ್ಕರ ನಾವೆಲ್ಲರೂ ಕೈ ಜೋಡಿಸ್ಬೇಕು. ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಈ ಸತ್ಯಲೋಕಾಶ್ರಮಕ್ಕೆ ಕೊಡಬೇಕು. ನಾವೆಲ್ಲರೂ ಒಗ್ಗಟ್ಟಾಗಿ ಮಾಡೋಣ. ಸೊ ಹಾಗಾಗಿ ದಿಸ್ ಈಸ್ ಯುವರ್ ಆಶ್ರಮ, ಇಟ್ಸ್ ನಾಟ್ ಮೈನ್, ಆ್ಯಂಡ್ ಇಟ್ ಈಸ್ ನಾಟ್ ಗೋಯಿಂಗ್ ಟು ಬಿ ರಿಜಿಸ್ಟರ್ಡ್ ಇನ್ ಎನಿಬಡೀಸ್ ನೇಮ್. ಇಟ್ ಈಸ್ ಜಸ್ಟ್ ಯೂನಿವರ್ಸ್ ಅಷ್ಟೇ. ಯಾರು ಬೇಕಾದರೂ ಬರ್ಬೋದು. ಸೊ ನೋ ರೆಸ್ಟ್ರಿಕ್ಷನ್ಸ್ ದೇರ್. ಒನ್ಲಿ ರೆಸ್ಟ್ರಿಕ್ಷನ್ಸ್ ಈಸ್ ಯು ಶುಡ್ ಬಿ ಎ ಗುಡ್ ಪರ್ಸನ್. ಧರ್ಮವಾಗಿರಬೇಕು ಅಷ್ಟೇ. ಅಧರ್ಮಿಗಳಿಗೆ ಇಲ್ಲಿ ಜಾಗ ಇಲ್ಲ. ಆಮೇಲೆ ಸಾಲ ಮಾಡಿದವ್ರಿಗೂ ಇಲ್ಲಿ ಜಾಗ ಇಲ್ಲ. ನೀವು ಶ್ರೀಮಂತರಾಗಿದ್ದರೆ ಮಾತ್ರ ಇಲ್ಲಿ ಬರ್ಬೋದು. ಕೆಲವು ಕಟ್ಟುಪಾಡುಗಳಿದೆ, ನಾನು ಹೇಳ್ಕೊಡ್ತೇನೆ ಹೇಗಿರಬೇಕು ಅಂತೇಳಿ. ಸಾತ್ವಿಕತೆ ಇರೋರು ಬರಬೇಕು. ರಜಸ್ಸು ತಮಸ್ಸಿರೋರಿಗೆ ಫಸ್ಟೇ ಹೇಳ್ತೀವಿ,
ಸತ್ಯ ಲೋಕ ಅನ್ನೋಂಥದ್ದು ಕಡೆಯ ಲೋಕ ಆಗಿರೋದು, ಅಲ್ಲಿ ನಾನು ಕೂತಿರ್ತೀನಿ. ಇನ್ನು 6 ಲೋಕಗಳಿರುತ್ತೆ ಅದಕ್ಕಿಂತ ಹಿಂದುಗಡೆ. ಅಲ್ಲಿ ಬಂದು ನಾವು ಪ್ಯೂರಿಫೈ ಆಗಿ ಸತ್ಯ ಲೋಕಕ್ಕೆ ಬರ್ಬೋದು. ಸ್ವರ್ಗವನ್ನೇ ಒಂದು ಡಿಪಿಕ್ಟ್ ಮಾಡುವಂಥ ಅಂಶ ಇಲ್ಲಿರುತ್ತೆ. ಸೊ ದಯವಿಟ್ಟು ಇದಕ್ಕೆ ಎಷ್ಟು ಬೇಕೋ ಅಷ್ಟು ದಾನವನ್ನು ಧರ್ಮವನ್ನು ಮಾಡಿ. ಆಮೇಲೆ ಇನ್ನೊಂದು ಗೊತ್ತಿರಲಿ, ಅಹಂ ಬೇಡ, ನಾನು ಕೊಡ್ತಿದ್ದೀನಿ ಅನ್ನುವಂಥದ್ದು. ಯಾಕಂದರೆ ನೀವೇನು ತಗೊಂಡೇ ಬಂದಿಲ್ಲ ಹುಟ್ಬೇಕಂತಂದರೆ. ಈ ಭೂಮಿಗೆ ನಾನು ಯಾರೋ ಒಬ್ಬರು ನಾನು ಭೂಮಿ ಕೊಡ್ತೀನಿ ಸ್ವಾಮಿ ಅಂತ ಅಂದ್ಕೊಳ್ಳಿ. ಭೂಮಿ ನಿಮ್ದ? ನೀವೇನೋ ಭೂಮಿ ತೊಗೊಬಂದಿದ್ದೀರಾ? ಅಹಂ ಬೇಡ. ಆಮೇಲೆ ದುಡ್ಡು ಕೊಡ್ತೀನಿ ಸ್ವಾಮಿ ಅಂತೀರಾ. ದುಡ್ಡೇನಾದರೂ ಎತ್ಕೊಂಬಂದಿದ್ದೀರಾ? ಎಲ್ಲ ಕೊಟ್ಟಿರೋದು ದೇವರೇ ಅಲ್ವರೇ, ಎಲ್ಲ ಕೊಟ್ಟಿರೋದು ಯೂನಿವರ್ಸೇ. ಐ ಆಮ್ ಜಸ್ಟ್ ಗಿವಿಂಗ್ ಇಟ್ ಬ್ಯಾಕ್, ದಟ್ಸ್ ಆಲ್. ದಿಸ್ ವಾಟರ್ ಈಸ್ ಇನ್ ಪ್ಲೆಂಟಿ, ಎವ್ರಿಥಿಂಗ್, ಆಲ್ ಎನರ್ಜೀಸ್ ಆರ್ ಇನ್ ಪ್ಲೆಂಟಿ. ಹೂ ಗೇವ್ ಆಲ್ ದಿಸ್? Everything is given by universe. I am just sharing it back as a gratitude, as a token of gratitude. So let's all participate in this. Let's build Satyaloka. Okay? ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಉತ್ತಮವಾದಂಥ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಾ ಗುರೂಜಿ. ಥ್ಯಾಂಕ್ ಯು ಸೋ ಮಚ್. ವಂದನೆಗಳು ಮೇಡಮ್. ಸೊ ವೀಕ್ಷಕರೇ, ನೋಡಿದ್ರಲ್ಲ ಯಾವ ರೀತಿ ನಮ್ಮ ಕರ್ಮಗಳನ್ನು ಕಳೆದುಕೊಂಡು ನಮ್ಮ ಜೀವನದಲ್ಲಿ ಒಂದು ಉತ್ತಮ ಮಾರ್ಗದರ್ಶನವನ್ನು ಪಡ್ಕೊಂಡು ನಾವು ನಮ್ಮ ಬದುಕನ್ನು ಅಂದುಕೊಂಡಂಥ ರೀತಿಯಲ್ಲಿ ಸಾಗಿಸ್ಕೊಂಡು ಹೋಗೋದು ಹೇಗೆ ಅನ್ನೋದ್ರ ಬಗ್ಗೆ ಗುರೂಜಿಯವರು ತಿಳಿಸ್ಕೊಟ್ಟಿದ್ದಾರೆ. ಅದೇ ರೀತಿ ತಮ್ಮ ಪುಸ್ತಕಗಳ ಮೂಲಕ, ತಮ್ಮ ವರ್ಕ್ಶಾಪ್ನ ಮುಖಾಂತರ ಕೂಡ ಅವರು ನಮಗೆ ಮಾರ್ಗದರ್ಶನವನ್ನು ಕೊಡಲಿದ್ದಾರೆ. ಇದೇ ಡಿಸೆಂಬರ್ 21ರಂದು ಗುರೂಜಿಯವರ ವರ್ಕ್ಶಾಪ್ ನಡೀತಾ ಇದೆ. ಈ ವರ್ಕ್ಶಾಪನ್ನು ನೀವು ಕೂಡ ಅಟೆಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.